ನಾನು ಈ ಸೀರೆ ತೋರಿಸ್ತಾ ಇರೋದು ನಿಮಗೆ ಆಫ್ಟರ್ ವಾಶ್ ಆದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ಲೋ ಹೋಗ್ತಿದ್ದಾಳಲ್ಲ ಹೊರಗಡೆ ಅಂತ ಅನ್ಕೋತಿದ್ದೀರಾ? ಎಸ್, ಇವತ್ತು ಮಂದಾರಗಿರಿ ಬೆಟ್ಟಕ್ಕೆ ಅಂದರೆ ಬಸ್ತಿ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಿಕಾಸ್ ಅಕ್ಕ ನೋಡಿಲ್ಲ ಅಂತ ಅಂದ್ಲು. ನಾವಿಷ್ಟು ವರ್ಷ ತುಮಕೂರಲ್ಲಿದ್ರು ಕೂಡ ನಮ್ಮ ಅಕ್ಕ ಈ ಒಂದು ಪ್ಲೇಸ್ಗೆ ಬಂದಿಲ್ಲ ಅಂತ ಅಂದ್ಲು. ಸೊ ತುಮಕೂರಲ್ಲಿದ್ದು ಈ ಪ್ಲೇಸ್ನ ಮಿಸ್ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಸೊ ಪಾಪು ಕೂಡ ಒಂದು ಚೇಂಜ್ ಬೇಕಿತ್ತು, ಹೊರಗಡೆ ಕರ್ಕೊಬರ್ಬೇಕಿತ್ತು ಅವನು ಕೂಡ. ಸೊ ಅದಕ್ಕೆ ಹೊರಗಡೆ ಬಂದ್ವಿ, ಅವನ್ನ ಕೂಡ ಕರ್ಕೊಂಡು. ಅಕ್ಕ ನೋಡಿಲ್ಲ ಅಂತ ಅಂದ್ಲು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಈ ಒಂದು ಪಿಕಾಕ್ ಟೆಂಪಲ್, ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ಈ ಪ್ಲೇಸ್ ನ ವಿಸಿಟ್ ಮಾಡಿಲ್ಲ ಅಂತ ಅಂದ್ರೆ, ನಿಮಗೆ ಬರ್ಬೇಕು ಅಂತ ಅನ್ಸಿದ್ರೆ ನಾನು ಫುಲ್ ವಿಡಿಯೋನ ನಿಮಗೆ ಮಾಡಿದೀನಿ ಆಲ್ರೆಡಿ. ನೋಡಿಲ್ಲ ಅಂತ ಅಂದ್ರೆ, ಈ ಒಂದು ಪ್ಲೇಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಹೈ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಅಂಡ್ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಅಂಡ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ನೀವು ಯಾರಾದ್ರೂ ಬಂದೇ ಬರ್ತೀರಾ ಒಬ್ರಾದ್ರೂ, ಅಷ್ಟು ಚೆನ್ನಾಗಿದೆ. ಸೊ ಬರೋರು ಯಾರೇ ಇದ್ರು ತುಂಬಾ ಅರ್ಲಿ ಮಾರ್ನಿಂಗ್ ಇರೋ ಟೈಮಲ್ಲಿ ಬನ್ನಿ. ಅಂಡ್ ಸನ್ ರೈಸ್ ಆಗುತ್ತಲ್ವಾ, ಸೊ ಅಂತ ಟೈಮಲ್ಲಿ ಬನ್ನಿ. ಇಲ್ಲಾಂದ್ರೆ ಸನ್ಸೆಟ್ ಆಗೋ ಟೈಮಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಚ್ಚುಗಂತೂ ಯಾರಾದ್ರೂ ಒಬ್ರು ಫ್ರೆಂಡ್ ಆಗ್ಲೇಬೇಕಲ್ವಾ? ಹೊರಗಡೆ ಹೋಗಿದೀವಿ ಅಂದ್ರೆ ಅವ್ನು ಯಾರನ್ನು ಬಿಡಲ್ಲ. ಚಿಕ್ಕ ಮಕ್ಳಿದ್ರೆ ಮಾತಾಡಿಸ್ಕೊಂಡು ಅವ್ರ ಜೊತೆ ಮಿಂಗಲ್ ಹಾಕ್ಬಿಡ್ತಾನೆ. ಸೊ ಮಕ್ಕಳೇ ಆಲ್ಮೋಸ್ಟ್ ಹಂಗೆ ಇರ್ತಾರೆ ಅನ್ಸುತ್ತೆ. ಸೊ ಇದು ಬಂದ್ಬಿಟ್ಟು ಮಂದಾರಗಿರಿ ಲೇಕ್ ಅನ್ಸುತ್ತೆ. ಐ ಥಿಂಕ್ ನಾವು ಬೆಟ್ಟಕ್ಕೆ ಮೇಲೆ ಹೋಗ್ಬೇಕಾದ್ರೆ ಈ ಒಂದು ಲೇಕ್ ಸಿಗತ್ತೆ ನಮಗೆ. ಇಲ್ಲಿ ಕೂಡ ಸೇಫ್ಟಿಯಾಗಿ ಆಟ ಆಡ್ಕೊಂಡು ಹೋಗ್ಬೇಕು. ಸೊ ಮುಂದೆ ಎಲ್ಲ ಹೋಗೋದಕ್ಕಿಂತ ಎಡ್ಜಲ್ಲೇನೆ ಆಟ ಆಡ್ಕೊಂಡು ಬರೋದು ಬೆಟರು. ಹಾಗೆ ಇಲ್ಲಿ ಒಂದು ಟ್ರೀ ಇದೆ, ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಆಕ್ಚುಲಿ ಇದು ರಿಯಲ್ ಟ್ರೀ ಅಲ್ಲ, ಮೆಟಲ್ ಟ್ರೀ. ಅದು ಆಕ್ಚುಲಿ ಅದೆಲ್ಲ ಫುಲ್ಲು ಲೀಫ್ ಎಲ್ಲ ಮಾಡಿದಾರಲ್ವ, ಸೊ ಅದೆಲ್ಲ ಮೆಟಲ್ದು. ಆ್ಯಂಡ್ ನಾನು ತುಂಬ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಪ್ಲೇಸ್ನ ಕೂಡ ನಾನು ತುಂಬ ಪುಟ್ಪುಟಾಣಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ಇದರಲ್ಲಿ. ಯಾಕಂದರೆ ಆಲ್ರೆಡಿ ಒಂದು ಕಂಪ್ಲೀಟ್ ಬ್ಲಾಗೇ ಆಗಿದೆ, ಮಂದಾರಗಿರಿ ಹೀಲ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಬ್ಲಾಗೇ ಮಾಡಿದ್ದೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ ಆ ಒಂದು ವಿಡಿಯೋನ ನೋಡಿ ನೀವು ಖಂಡಿತ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡೇ ಮಾಡ್ತೀರಾ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನು ಕೂಡ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮುಗಿದಾದ್ಮೇಲಂತೂ ಸೂಪರ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಆರಾಮಾಗಿ ನೀವು ಯಾರಾದರೂ ಒಂದು ಒನ್ ಡೇ ಟೈಮ್ನ ಸ್ಪೆಂಡ್ ಮಾಡಬೇಕು ನೀವು ಅಂತ ಅನ್ಕೊಂಡಿರೋರು ಇಲ್ಲಿಗೆ ಬಂದು ಆ್ಯಂಡ್ ಡಿಡಿಗೆಲ್ಲ ಹೋದರೆ ನಿಮಗೆ ಆರಾಮಾಗಿ ಒಂದಿನ ಟೈಮ್ ಸ್ಪೆಂಡ್ ಆಗುತ್ತೆ. ಸೊ ನಾವೆಲ್ಲ ಮುಗಿಸ್ಕೊಂಡು ಓಡಾಡಿಕೊಂಡು ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ಮತ್ತೆ ಅಚ್ಚು ಇಬ್ಬರೇ ಬಂದಿರೋದು ರಿಲಯನ್ಸ್ ಮಾರ್ಟಿಗೆ. ಸೊ ಅಕ್ಕ ಕೂಡ ಬರಲಿಲ್ಲ. ಆ್ಯಂಡ್ ನಾನು ನಿಮಗೆ ಮೀಶೋಯಿಂದ ಒಂದೆರಡು ಸೀರೆನ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಸೀರೆಗಳು. ಸೊ ವಾಶ್ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಆ್ಯಡ್ ಮಾಡ್ತೀನಿ ಈ ಒಂದು ವಿಡಿಯೋ ಜೊತೆನೆ. ಮೀಶೋ ಇಂದ ನಾನು ತುಂಬ ದಿನ ಆಗಿತ್ತು, ಒಂದು ತಿಂಗಳೇ ಆಗಿತ್ತು ಅನ್ಸುತ್ತೆ ಸೀರೆನ ತರಿಸಿದ್ದೆ. ಬಟ್ ನಿಮಗೆ ತೋರ್ಸೋದಕ್ಕಾಗಲಿಲ್ಲ. ನಾನು ಏನು ಅನ್ಕೊಂಡೆ ಅಂದರೆ, ಸೀರೆ ತರಿಸಿದ್ದೀನಲ್ವ, ಸೊ ನಾನು ಒಂದ್ಸಲ ಇದನ್ನು ವಾಶ್ ಮಾಡಿಬಿಟ್ಟು, ಅಂದರೆ ನಾನು ಇನ್ನೂ ಕೂಡ ವೇರ್ ಮಾಡಿಲ್ಲ ಸೀರೆನ, ಬಟ್ ವಾಶ್ ಮಾಡಿಬಿಟ್ಟು ಅದ್ರ ಕ್ಲಾತ್ ಯಾವ ಥರ ಇದೆ, ಅಂದರೆ ಕಲರ್ ಎಲ್ಲ ಹೋಗುತ್ತಾ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಅಮ್ಮ ಇದನ್ನು ಸೀರೆಗಳನ್ನ ವಾಶ್ ಮಾಡಿದ್ರು. ಕಲರ್ ಏನೂ ಹೋಗಿಲ್ಲ. ಸ್ವಲ್ಪ ಗಂಜಿ ಬಿಟ್ಕೊಳುತ್ತಲ್ವ, ಒಂದು ಸೀರೆದು ಮಾತ್ರ ಗಂಜಿ ಹೋಗಿದೆ ಅಷ್ಟೇ. ಅದು ಬಿಟ್ಟರೆ ಕಲರ್ ಮಾತ್ರ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ. ಎರಡೂ ಕೂಡ ಲೈಲಿನ್ ಕಾಟನಲ್ಲೇ ತೊಗೊಂಡಿರೋದು, ಕಾಟನ್ ಸ್ಯಾರೀಸು. ಅಂದರೆ ತುಂಬ ಹರಡ್ಕೊಳ್ಳೋದಿಲ್ಲ, ಸೀರೆ ಅಂತೂ ಹರಡೋದೇ ಇಲ್ಲ. ತುಂಬ ಸಾಫ್ಟ್ ಇದೆ. ನಾವು ಹಾಕ್ಕೊಂಡ್ರೆ ವೇರ್ ಮಾಡಿದ್ದೀವಿ ಅಂದರೆ ಸೀರೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ತುಂಬ ಎಲ್ಲ ಹಾರ್ಡಾಗಿ, ಕಾಟನ್ ಸ್ಯಾರೀಸ್ ಅಂದರೆ ಆಲ್ಮೋಸ್ಟ್ ಮಿಕ್ಸ್ ಬರುತ್ತೆ ಅಲ್ವಾ, ಸೊ ಹರಡುತ್ತೆ ಅನ್ನೋ ಚಾನ್ಸಸ್ ಎಲ್ಲ ಏನೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ವಾಶ್ ಮಾಡಿ ಆದಮೇಲೆ ತೋರಿಸ್ಬೇಕನ್ನೋ ಒಂದು ಇಂಟೆನ್ಷನ್ ಇತ್ತು. ಆ ರೀಸನ್ಗೋಸ್ಕರ ನಾನು ಸೀರೆ ತರಿಸಿದ ತಕ್ಷಣ ವಿಡಿಯೋ ಮಾಡಲಿಲ್ಲ. ತರಿಸ್ಬಿಟ್ಟು ಒಂದು ತಿಂಗಳಾಗಿತ್ತು. ಒಂದು ತಿಂಗಳಾದಮೇಲೆ ಆ್ಯಂಡ್ ಆಫ್ಟರ್ ವಾಶ್ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನದಿಂದ ನೋಡ್ತಾ ಇದ್ದೆ ನಾನು ಈ ಸೀರೆನ. ಅಂದರೆ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ, ತಗೋಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಹೇಗಿರುತ್ತೋ ಏನೋ ತಗೊಳ್ಳೋದು ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಫೈನಲಿ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಕೊಂಡೆ. ಬಟ್ ಸ್ಟಿಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸೀರೆ ಅಂತೂ. ವೇರ್ ಮಾಡಿದೆ, ಅಂದರೆ ಒಂದ್ಸಲ ಸುಮ್ಮನೆ ಏನು ಬ್ಲೌಸ್ ಕೂಡ ಇದ್ರದ್ದು ಸ್ಟಿಚ್ ಆಗಿಲ್ಲ, ಬಟ್ ವೇರ್ ಮಾಡಿದೆ. ನೋಡೋಣ ಬೇರೆದು ಯಾವುದೋ ಬ್ಲೌಸ್ ಹಾಕ್ಕೊಂಡು ವೇರ್ ಮಾಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ? ಒಂದು ಸಿಂಪಲ್ ಫಂಕ್ಷನ್ಗೆ ಸೂಪರ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರು ಸೀರೆ. ಸೊ ಬಾರ್ಡರು ಇದು ಸಿಲ್ವರ್ ಕಲರ್ ಬರುತ್ತೆ ಆ್ಯಂಡ್ ಎಡ್ಜ್ ಬಂದ್ಬಿಟ್ಟು ಪ್ಯಾರಟ್ ಗ್ರೀನ್ ಬರುತ್ತೆ. ಸೊ ಕಾಟನ್ನು
ಹಾಕಿದ್ರೆ ಮಾತ್ರ ತುಂಬಾ ಸಾಫ್ಟ್ ಆಗಿದೆ. ಇದು ಒಂದು ಸ್ವಲ್ಪ ನಿಮಗೆ ಅಂದರೆ ಹರಡುತ್ತೆ, ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹರಡುತ್ತೆ. ಅದು ಬಿಟ್ಟರೆ ತುಂಬ ಎಲ್ಲ ಹರಡೋದು ಆ ಥರ ಎಲ್ಲ ಏನಿಲ್ಲ, ಒಂದು ಚೂರು ಹರಡುತ್ತೆ. ಆ್ಯಂಡ್ ನೀವು ಅದನ್ನು ನೀಟಾಗಿ ಕೂರಿಸಿದ್ದೀರ ಅಂದರೆ ಮಾತ್ರ ಒಂದು ಚೂರು ಹರಡೋದಿಲ್ಲ. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನೀವು ಇದನ್ನು ಸಿಂಗಲ್ ಪಿನ್ ಮಾಡಿದ್ರೆ ಸೆರಗನ್ನ ಸಕ್ಕದಾಗಿರುತ್ತೆ. ಸೊ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಆ್ಯಂಡ್ ಸ್ಟಿಚಿಂಗ್ ಎಲ್ಲ ಮುಗಿದ ಮೇಲೆ ತೋರಿಸ್ತೀನಿ. ಆ್ಯಂಡ್ ಇದು ಸೆರಗು. ಸೊ ಬ್ಲೌಸ್ ಬಂದ್ಬಿಟ್ಟು ಸೇಮ್ ಇದೇ ಕಲರು, ಪ್ಯಾರೆಟ್ ಗ್ರೀನ್ ಇದೆ ಅಲ್ವಾ, ಸೊ ಇದೇ ಕಲರು. ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಲೈಟಾಗಿ ಕಾಣಿಸ್ತಿದೆ, ಬಟ್ ಇದು ಬಂದ್ಬಿಟ್ಟು ಫುಲ್ಲು ಪ್ಯಾರೆಟ್ ಕಲರಲ್ಲೇ ಇದೆ. ಸೊ ಅವರೇ ಆಲ್ರೆಡಿ ಈ ಥರ ಕುಚ್ಚು ಕೊಟ್ಬಿಟ್ಟಿದ್ದಾರೆ, ಪ್ಯಾರೆಟ್ ಗ್ರೀನು ಆ್ಯಂಡ್ ಬ್ಲೂ ಕಲರಲ್ಲಿ. ಸೊ ಬ್ಲೌಸು ಕೂಡ ಇದೇ ಕಲರ್ ಬರುತ್ತೆ. ಆ್ಯಂಡ್ ಸ್ಯಾರಿ ಫುಲ್ಲು ಪ್ಲೇನು ಇದೇ ಥರ ಇರೋದು ಸ್ಯಾರಿ, ಏನೂ ಡಿಸೈನ್ ಇಲ್ಲ, ಏನೂ ಇಲ್ಲ. ಸೆರಗು ಫುಲ್ಲು ಈ ಥರ ಇದೆ. ಸೊ ಒಂದ್ಸಲ ನೀವು ತರಿಸ್ಬೋದು, ಇಷ್ಟ ಆಯಿತು ಅಂದರೆ ತರಿಸಿ. ಯಾಕಂದರೆ ನಾನು ಈ ಸೀರೆ ತೋರಿಸ್ತಾ ಇರೋದು ನಿಮಗೆ ಆಫ್ಟರ್ ವಾಶ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಅನ್ಕೋತೀನಿ, ಬಟ್ ತುಂಬಾ ಚೆನ್ನಾಗಿದೆ. ನೀವು ಅಪೋಸಿಟ್ ಒಂದ್ಸಲ ತರಿಸಿ ನೋಡಿ, ಇಷ್ಟ ಆಯಿತು ಅಂದರೆ ಇಟ್ಕೊಳ್ಳಿ. ಬಟ್ ವಾಶ್ ಮಾಡಿದ್ರಂತೂ ಏನೂ ಆಗೋದಿಲ್ಲ. ಕ್ಲಾತು ಒಂದು ಸ್ವಲ್ಪನೂ ನಿಮಗೆ ಕಲರ್ ಹೋಗುತ್ತೆ ಅನ್ನೋ ಚಾನ್ಸಸ್ಸೇ ಇಲ್ಲ, ಕಲರ್ ಕೂಡ ಹೋಗೋದಿಲ್ಲ. ಆ್ಯಂಡ್ ಕೆಲವೊಂದು ಸೀರೆ ನೀರಿಗೆ ಹಾಕಿದ ತಕ್ಷಣ ವೈಟ್ ಆಗುತ್ತೆ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಒಂದು ಚೂರು ಡ್ಯಾಮೇಜ್ ಕೂಡ ಇಲ್ಲ ಸೀರೆ. ಸೊ ಕೊಟ್ಟಿರೋ ಅಮೌಂಟಿಗೆ ಆ್ಯಕ್ಚುಲಿ ವರ್ತ್ ಇದೆ ಸೀರೆ ಇದು. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ನಾನು ತರಿಸಿರೋದು ಮೀಶೋದಲ್ಲಿ ತರಿಸಿದ್ದು. ಸೊ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂತ ಅಂದರೆ ನೀವು ಬೈ ಮಾಡಿ. ಸೊ ಇನ್ನೊಂದು ಸೀರೆ ಬಂದ್ಬಿಟ್ಟು ನೇವಿ ಬ್ಲೂ ಅಲ್ಲಿ ತರಿಸಿದ್ದೀನಿ. ನೇವಿ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಮಟೀರಿಯಲು. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನಿಸುತ್ತೆ. ಇದು ಹಾಕೊಂಡಾಗ ಫುಲ್ಲು ಒಂಥರ ಬಾಡಿಗೆ ಫುಲ್ ಅಟ್ಯಾಚ್ ಆಗಿರೋ ಥರ, ಅಂದರೆ ಹರಡೋದಿಲ್ಲ. ಹೇಗೆ ನಾವು ಉಟ್ಟಿರ್ತೀವೋ ಅದೇ ಥರ ಸ್ಟಿಫಾಗಿರುತ್ತೆ, ಒಂದು ಚೂರು ಹರಡೋದಿಲ್ಲ, ಒಂದು ಚೂರು ರಫ್ ಅನ್ನೋದಿಲ್ಲ ಕ್ಲಾತು. ಈ ಸೀರೆಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸಾಫ್ಟ್ ಇದೆ ಅಂತ ಹೇಳ್ಬೋದು ಮಟೀರಿಯಲು. ಸೊ ನವಿ ಬ್ಲೂ ಕಲರು ಆ್ಯಂಡ್ ಪಿಂಕ್ ಕಲರ್ ಬಾರ್ಡ್ರ್ ಇದೆ. ಇದು ಕೂಡ ಬ್ಲೌಸ್ ಬಂದ್ಬಿಟ್ಟು ಪಿಂಕ್ ಕಲರಲ್ಲೇ ಬರುತ್ತೆ. ಸೊ ಕಾಂಟ್ರಾಸ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಸೀರೆ ಮತ್ತು ಬ್ಲೌಸ್, ಕಾಂಟ್ರಾಸ್ಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಸೆರಗು ಆ್ಯಂಡ್ ಇದಕ್ಕೆ ಕೂಡ ಕುಚ್ಚು ಅವರೇ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇಲ್ಲ ಅಂದಿದ್ರೆ ನಾವೇ ಲೈಟಾಗಿ ಮಾಡಿಸ್ಕೊಂಡಿದ್ರು ಚೆನ್ನಾಗಿರ್ತಿತ್ತು, ಕಡಿಮೆ ಅಮೌಂಟಿಂದು. ಯಾಕಂದರೆ ಸೀರೆ ಕಡಿಮೆ ಆಗಿರೋದ್ರಿಂದ ನಾವು ತುಂಬ ಏನು ಇನ್ವೆಸ್ಟ್ ಮಾಡೋದು ಬೇಕಾಗೋದಿಲ್ಲ, ಜಾಸ್ತಿ ಆಗಿಬಿಡುತ್ತೆ. ಬಟ್ ಇನ್ನೊಂದೇನು ಪ್ರಾಬ್ಲಮ್ ಗೊತ್ತಾ, ನಮಗೆ ಸೀರೆ ಇಷ್ಟ ಆಗುತ್ತೆ ಕಡಿಮೆ ರೇಟಿಂದ ಅಂತ ತೊಗೊಂಡ್ರೆ, ಬಟ್ ಬ್ಲೌಸಿಗೆ ಮಾತ್ರ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಸೀರೆಗಿಂತ ಕಾಸ್ಟ್ಲಿ ಬ್ಲೌಸೇ ಇರುತ್ತೆ. ಸೊ ನಾನಿದು ನಾರ್ಮಲ್ ಸ್ಟಿಚ್ ಮಾಡಿಸ್ತಿರೋದ್ರಿಂದ ಅಮೌಂಟು ನಾನು ಇವಾಗೇ ಹೇಳೋದಿಲ್ಲ. ಅದಾದಮೇಲೆ ಬ್ಲೌಸ್ ಎಲ್ಲ ಇಸ್ಕೊಂಡು ಬಂದಮೇಲೆ ನಾನು ಅಮೌಂಟ್ ಎಷ್ಟಾಯಿತು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ. ಬ್ಲೌಸ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಹೇಳಿದ್ದೀನಿ, ಒಂದು ಬ್ಲೌಸ್ ಮಾತ್ರ, ಇನ್ನೊಂದು ನಾರ್ಮಲ್ ಹೇಳಿದ್ದೀನಿ. ಸೊ ಬ್ಲೌಸ್ ಇಸ್ಕೊಂಡು ಬಂದಮೇಲೆ ಅಮೌಂಟ್ ಎಷ್ಟಾಯಿತು ಆ್ಯಂಡ್ ಡಿಸೈನ್ ಯಾವ ಥರ ಮಾಡಿಸ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಈ ಸೀರೆ ಕೂಡ ಅಷ್ಟೇ ತುಂಬ ಸಾಫ್ಟ್ ಇದೆ, ಬಟ್ ಸ್ಟಿಲ್ ಇದು ನಾರ್ಮಲ್ ಆಗಿ ಸೀರೆ ಆಲ್ಮೋಸ್ಟ್ ಸಿಗತ್ತೆ. ಅಂದರೆ ಕಾಂಬಿನೇಷನ್ನು ನೋಡಿದ್ದೀವಿ, ಬಟ್ ನನಗೆ ಈ ಕಾಂಬಿನೇಷನ್ ಮಾತ್ರ ತುಂಬಾ ಇಷ್ಟ ಆಯಿತು. ಸೊ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಯಾವ ಸೀರೆ ಇಷ್ಟ ಆಯಿತು ಅಂದರೆ ಈ ಸೀರೆ ಮಾತ್ರ ಸೂಪರ್ ಇಷ್ಟ ಆಯಿತು ನನಗೆ. ಕಾಂಬಿನೇಷನ್ ಇಷ್ಟ ಆಯಿತು ಮೇಯ್ನ್ಲಿ. ಸಾಫ್ಟು ಕ್ಲಾತ್ ಬಗ್ಗೆ ಹೇಳೋದಾದರೆ ಈ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ, ಅಂದರೆ ಸಾಫ್ಟಲ್ಲಿ. ಸೊ ಎರಡೂ ಸೀರೆನೂ ವಾಶ್ ಆಗಿದೆ ಆಲ್ರೆಡಿ. ನಿಮಗೆ ಗೊತ್ತಾಗ್ತದೆ ಅನಿಸುತ್ತೆ ಡಿಫ್ರೆನ್ಸು, ಯಾಕಂದರೆ ಇದು ಫುಲ್ಲು ನೀರಿಗೆ ಹಾಕಿದಾಗ ಸುಕ್ಕಾಗ್ಬಿಡುತ್ತಲ್ವ. ಸೊ ಇದು ಸುಕ್ಕ ಆಗಿದೆ, ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂತ ಅಂದರೆ ನೀವು ಹೋಗ್ಬಿಟ್ಟು ಬೈ ಮಾಡಿ. ಆ್ಯಂಡ್ ಸೀರೆ ಬಗ್ಗೆ ಹೇಳೋದಾದರೆ ಒಂದು ಚೂರು ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ವಾಶ್ ಆದಮೇಲೆ ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ನಾನು ಏನಕ್ಕೆ ವಾಶ್ ಆದಮೇಲೆ ಅಂತ ಹೇಳ್ತಿದ್ದೀನಿ ಅಂದರೆ, ಕೆಲವರಿಗೆ ಅನಿಸುತ್ತೆ ಕಡಿಮೆ ರೇಟಿನ ಸೀರೆ ಇದು, ನಾವು ತರಿಸಿದ ಮೇಲೆ ವಾಶ್ ಮಾಡಿದ್ಮೇಲೆ ಸೀರೆ ಏನಾದರೂ ವೈಟ್ ಆಯಿತು ಅಂತ ಅಂದರೆ ಕಲರ್ ಎಲ್ಲ ಬಿಟ್ಕೊಳ್ತು ಅಂದರೆ ಅನ್ನೋದೆಲ್ಲ ಕೆಲವರಿಗೆ ಕ್ವಶನ್ಸ್ ಇರುತ್ತಲ್ವ. ಸೊ ಹಾಗಾಗಿ ನಾನು ಇದನ್ನು ವಾಶ್ ಮಾಡಿ ಆದಮೇಲೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಬಿಕಾಸ್ ತುಂಬ ಆಸೆ ಇರುತ್ತೆ, ಸೀರೆ ನೋಡ್ತೀರಾ ಹೇಗೆ ತೊಗೊಳ್ಳೋದು, ಸುಮ್ಮನೆ ದುಡ್ಡು ವೇಸ್ಟು ಅಂತ ಅನ್ಕೋತಿರ್ತೀರಲ್ವ. ಸೊ ಅದಕ್ಕೋಸ್ಕರ ನಾನು ವಾಶ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಬಟ್ಟೆ ಆಗಿರ್ಬೋದು, ಯಾವುದೇ ಸೀರೆ ಆಗಿರ್ಬೋದು, ನಾನು ಇದುವರೆಗೂ ವಾಶ್ ಮಾಡಿಬಿಟ್ಟು ವಿಡಿಯೋ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಸೀರೆಗಳನ್ನ ವಾಶ್ ಮಾಡಾದ್ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಇದನ್ನು
ಹೇಳ್ಬೋದು, ನೀವು ತಗೊಳ್ಳಿ ಅಂತ ನಾನು ಇದನ್ನು ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಸೀರೆಗಳು. ಹಾಕೊಂಡಾಗಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಲುಕ್ಕಾಗಿ ಕಾಣಿಸ್ತೀರ. ಒಂದು ಸಿಂಪಲ್ ಫಂಕ್ಷನ್ಸ್ಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಫೀಸ್ಗೆ ಹೋಗೋರಿಗೆ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿದೆ ಸೀರೆ ಅಂತ ಹೇಳ್ಬೋದು. ಸೊ ನಿಮಗೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂತ ಅಂದರೆ ಬೈ ಮಾಡ್ಕೊಳ್ಳಿ. ಮೀಶೋದಲ್ಲಿ ತೊಗೊಂಡಿದ್ದು. ಮೀಶೋದಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಕ್ಸ್ಚೇಂಜ್ ಇದೆ ಆ್ಯಂಡ್ ರಿಫಂಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಯಾವುದೇ ಥರ ಇಶ್ಯೂಸ್ ಇಲ್ಲ ಆ ಒಂದು ಆ್ಯಪಲ್ಲಿ. ಹಾಗಾಗಿ ನೀವು ಅದರಲ್ಲಿ ಆರಾಮಾಗಿ ತೋರಿಸ್ಕೋಬೋದು. ಆ್ಯಂಡ್ ಎಲ್ಲ ಕ್ಲಾತ್ ಆಗಿರ್ಬೋದು, ಹಾಗೆ ಎಲ್ಲ ಇನ್ನು ಕಿಚನ್ ಐಟಮ್ ಆಗಿರ್ಬೋದು, ಹೋಮ್ ಡೆಕೋರ್ ಆಗಿರ್ಬೋದು, ಪ್ರತಿಯೊಂದು ಐಟಮನ್ನು ಎಲ್ಲದನ್ನು ಮೀಶೋದಲ್ಲಿ ಟ್ರಸ್ಟ್ ಮಾಡೋದಕ್ಕಾಗಲ್ಲ. ಸೊ ನಾವು ತರಿಸ್ಬಿಟ್ಟು ಅದಾದಮೇಲೆ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದಲ್ವ. ಸೊ ಎಲ್ಲದನ್ನು ಟ್ರಸ್ಟ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ನೀವು ತುಂಬ ಎಫರ್ಟ್ ಹಾಕ್ಬಿಟ್ಟು ನೀವು ಚೆಕ್ ಮಾಡಿ ತುಂಬ ಯೋಚನೆ ಮಾಡಿ ತೊಗೋಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ತೊಗೊಳ್ಳೇಬೇಕು ಅಂತ ಅಂದಾಗ ಏನೂ ಮಾಡೋದಕ್ಕಾಗಲ್ಲ, ತರಿಸ್ಬಿಟ್ಟು ಮತ್ತೆ ರಿಟರ್ನ್ ಮಾಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಆಯಿತಾ? ಬಾಯ್, ಟೇಕ್ ಕೇರ್.